ಪಕ್ಷದ ಧುರೀಣರು ನಾವೆಲ್ಲರೂ ಜೊತೆಯಾಗಿ ಬಂದು ಇವತ್ತು DC ಮತ್ತು SP ಅವರನ್ನು ಮೀಟ್ ಮಾಡಿ ಈ ಒಂದು ಏನು ಯುದ್ಧ ಪ್ರಾರಂಭ ಆಗಿ ಸ್ವಲ್ಪ ಮಟ್ಟಿಗೆ ನಿಂತ್ಕೊಂಡದ, ಇದಕ್ಕೋಸ್ಕರ ನಾವು ಬಂದದ್ದು. ಆಮೇಲೆ ಏನಾದರೂ ಜಿಲ್ಲಾ ಆಡಳಿತಕ್ಕೆ ಅವಕಾಶ ಬೇಕು ಅಂತಂದಾಗ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವು ಸಿದ್ಧದಿದ್ದೆವು ನಿಮಗೆ ಸಹಾಯ ಮಾಡ್ಲಿಕ್ಕೆ ಅಂಥೇಳಿ ನಾವು ಎಲ್ಲ ಪಕ್ಷಾತೀತವಾಗಿ ಇದನ್ನು ಹೇಳಕ್ಕೆ ನಾವು ಬಂದಿದ್ದೆವು, ಹೇಳಿದೆವು. ಅದಕ್ಕೆ ಅವರು ಕೂಡ ಸಮ್ಮತಿಸ್ಯಾರ ಅಂಥೇಳಿ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಯಾವ ರೀತಿ ಸಹಾಯ ಮಾಡ್ತೀವಿ? ಅವ್ರು ಏನು ಬೇಕು ಸಹಾಯ ಅಂತ ಕೇಳ್ತಾರೆ, ಅದನ್ನೆಲ್ಲನೂ ಸಹಾಯ ಮಾಡ್ತಾರೆ. ಕಾರ್ಯಕರ್ತರು ಸ್ವಯಂ ಸೇವಕರ ಕೆಲಸ ಮಾಡಕ್ಕೆ ಅವ್ರಿಗೆ ಜಿಲ್ಲಾಡಳಿತಕ್ಕೆ ಎಲ್ಲ ಅಷ್ಟೇ ಯುದ್ಧ ಮಾಡಬೇಕು ಬಿಡಬೇಕು ಅನ್ನೋದು ನಮ್ಮ ಕೈಯಾಗಿ ಬರೀ ಹೇಳ್ತೇವೆ ಅಷ್ಟೇ. ಬಟ್ ಆದರೆ ಏನು, ಯುದ್ಧ ಕಾಲ್ಪನಿಕವಾಗಿ ಟೆಂಪ್ರರಿ ನಿಂತದಿದು. ನಮ್ಮ ಯುದ್ಧ ಇರೋದು ಪಾಕಿಸ್ತಾನದ ಜನರ ಜೊತೆ ಅಲ್ಲ, ನಮ್ಮ ವಿರುದ್ಧ ನಾವು ಮಾಡ್ತಕ್ಕಂಥ ಈ ಏನು ಹೋರಾಟ ಅದ ಅದು ಕ್ರಿಮಿನಲ್ ಸಲುವಾಗಿ. ಅಂದರೆ ಅವರೇನು ಉಗ್ರವಾದಿಗಳದಾರಲ್ಲ, ಉಗ್ರವಾದಿಗಳ ಸಲುವಾಗಿ ನಮ್ಮ ಹೋರಾಟ ಅದ, ನಮ್ಮ ಏನು ಸೈನ್ಯ ಸದ್ದದ. ಆದರೆ ಇದು ತಾತ್ಪೂರಿಕವಾಗಿ ನಿಂತದ ಅದು. ಅದನ್ನು ನಾವೇನು ಪೂರಾ ನಿಂತದ ಅಂತ ಈಗ ಹೇಳಕ್ಕೆ ಹೋಗೋದ, ನಮ್ಮ ಸಜ್ಜನಾಗ ನಾವು ಅದಿದ್ದೆವು, ಬಂದರೆ ಒಂದು ಗಜ್ಜು ನೋಡ್ತೇವೆ. ಅಲ್ಲ, ಟ್ರಂಪ್ ಅವ್ರು ಹೇಳಿದ ತಕ್ಷಣನೇ ನಾವು ಅಷ್ಟಕ್ಕೆ ನಾವು ತಲೆ ಬಾಗಿಸ್ಬಾರ್ದಿತ್ತು. ಅಲ್ರಿ, ಏನು ಇಂಡಿಯನ್ ಟ್ರಂಪ್ ಹೇಳಿದವ್ರು ಹಂಗೆ ಕೇಳ್ತದ ಹೆಂಗೆ? ಅದೇ ಈಗ ಕೇಳ್ದಂಗೆ ಆಯ್ತಲ್ಲ ಸರ್, ಅವ್ರು ಹೇಳಿದ ತಕ್ಷಣ. ಅಲ್ಲ ರೀ, ಅಲ್ಲ ಅಂದ್ರೆ ಏನು, ಎಲ್ಲರ ಈ ಜಗತ್ತಿನಲ್ಲಿರ್ತಕ್ಕಂಥದ್ದು ಎಲ್ಲರದು ಅಭಿಪ್ರಾಯ ಬಿಟ್ಟು ನಮ್ಮದೇ ನಿರ್ಣಯ ಮಾಡ್ಲಿಕ್ಕಾಗ್ತದೆ? ಆಗೋದಿಲ್ಲ. ಇದಕ್ಕೆಲ್ಲರೂ ಕೂಡ ಒಂದು ನಿರ್ಣಯ ಮಾಡ್ಬೇಕು. ಈಗ ಹೇಳ್ಯಾರ ಏನೋ ಟೆಂಪ್ರರಿ ನೋಡ್ತೇವೆ, ಮತ್ತೆ ಇವತ್ತು ಸಂಜೆ ಮುಂದೆ ಬಿಟ್ರೆ ಮುಂಜಾನೆ ಮತ್ತೆ ಹೇಳಿ ಬಿಟ್ಟಾರ್ರಿ. ಹೇಳ್ಯಾರ ಗೊತ್ತಿಲ್ಲ, ಮೋದಿಯವ್ರು ಏನು ಹೇಳ್ಯಾರ, ಕೈ ಮಾಡಿ ಈಗ ಕೈ ಮಾಡಿ ಹೇಳ್ಯಾರಲ್ರಿ, ಕೊನೆಗಾಲ ಹತ್ತಿರಕ್ಕೆ ಬಂದದ ಅಂತ ಹೇಳಿಲ್ಲ, ಚುನುಕೆ ಮಾರಂಗೆ.